ಭರ್ಜರಿಯಾಗಿ ನಡೆಯುತ್ತಿದೆ ರಾಜ್ಯಸಭಾ ದಂಗಲ್. ಈವರೆಗೂ 45 ಶಾಸಕರು ಮತ ಚಲಾವಣೆಯನ್ನ ಮಾಡಿದ್ದಾರೆ. ನೋಡಿ, ಬಹಳ ಬಿರುಸಿನಿಂದ ನಡೀತಾ ಇದೆ ಮತದಾನ ಪ್ರಕ್ರಿಯೆ. ರಾಜ್ಯಸಭಾ ದಂಗಲ್, ರಾಜ್ಯಸಭಾ ರಣಕಣ ಕುತೂಹಲಕ್ಕೆ ಕಾರಣ ಆಗಿದೆ. ಈವರೆಗೂ 45 ಶಾಸಕರು ಮತ ಚಲಾಯಿಸಿದ್ದಾರೆ. ಅಂದ್ರೆ 3 ಪಕ್ಷಗಳಿಂದ, ಬಿಜೆಪಿಯಿಂದ 30 MLA, ಜೆಡಿಎಸ್ನ 4 ಶಾಸಕರು ಮತದಾನ ಮಾಡಿದ್ದಾರೆ. ಕಾಂಗ್ರೆಸ್ನ 5 ಶಾಸಕರು ಈವರೆಗೂ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಇನ್ನು 4 ಗಂಟೆವರೆಗೂ ಕೂಡ ಅವಕಾಶ ಇದೆ. 223 ಓವರಾಲ್ MLAಗಳ ಸಂಖ್ಯೆ ಸದ್ಯಕ್ಕೆ. ಹಾಗಾಗಿನೇ ಬಹುಶಃ ಮಧ್ಯಾಹ್ನದೊಳಗಡೆ ಕಂಪ್ಲೀಟ್ ಆಗುತ್ತೆ. 1/4% ಈಗ ವೋಟಿಂಗ್ ಆಗಿರೋದು. ಅಂದ್ರೆ ಇಲ್ಲಿವರೆಗೂ ನಾವು ಗಮನಿಸಿದ್ರೆ 39 ಶಾಸಕರು ವೋಟನ್ನು ಮಾಡಿದ್ದಾರೆ. ರಾಜ್ಯಸಭಾ ಚುನಾವಣಾ ದಂಗಲ್ ಈ ಬಾರಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಕಾರಣ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರೋದ್ರಿಂದ. ನೋಡಿ, ಬಿಜೆಪಿಯವರೇ ಜಾಸ್ತಿ ವೋಟ್ ಮಾಡಿದ್ದು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ವಿಧಾನಸೌಧಕ್ಕೆ ಬಂದಿದ್ದಾರೆ. ವಿಜೇಂದ್ರ ಕೂಡ ಬಂದಿದ್ದಾರೆ. ನೋಡಿ, ಕುಮಾರಸ್ವಾಮಿ ಅವರು ಈಗ ಮತದಾನ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳೋಕೆ ತೆರಳುತ್ತಾ ಇರುವಂತಹ ದೃಶ್ಯಗಳು ನೋಡ್ತಾ ಇದ್ದೀವಿ. ಅವ್ರದ್ದೇ ಆದಂತಹ ಕೆಲವೊಂದು ಸ್ಟ್ರಾಟಜಿಗಳನ್ನು ನಡೆದಿದ್ದಾರೆ. GT ದೇವೇಗೌಡ ಆಗಿರ್ಬೋದು, JDSನ 4 ಜನ MLAಗಳು ವೋಟ್ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ನವರು ಬರ್ತಾನೆ ಇದ್ದಾರೆ. ಯಾಕಂದರೆ ಅವರು ಬಸ್ಸಲ್ಲಿ ಬರ್ತಾ ಇರೋದ್ರಲ್ಲ, ಈಗ ಹಿಲ್ಟನ್ ರೆಸಾರ್ಟ್ನಿಂದ ಬರ್ತಾನೆ ಇದ್ದಾರೆ. ಹಾಗಾಗಿನೇ ಅವರು ತಂಡೋಪತಂಡವಾಗಿ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾ ಇದ್ದಾರೆ. 4 ಗಂಟೆವರೆಗೂ ಅವಕಾಶ ಇದೆ. 5 ಗಂಟೆಗೆ ಫಲಿತಾಂಶ ಪ್ರಕಟ ಆಗುತ್ತೆ. ಅಂದರೆ ಕೌಂಟಿಂಗ್ ಶುರುವಾಗುತ್ತೆ. BJPಯ ಶಾಸಕರು ಬೆಳಗ್ಗೆ 9 ಗಂಟೆಯಿಂದಲೇ ಬಂದು ವೋಟಿಂಗ್ ಮಾಡಿ ತೆರಳುತ್ತಾ ಇದ್ದಾರೆ. KJ ಜಾರ್ಜ್ ಬರ್ತಾ ಇದ್ದಾರೆ. ನೋಡಿ, ಹಿರಿಯ ಶಾಸಕರು ಎಲ್ಲರೂ ಕೂಡ, ಅದರಲ್ಲೂ ಹೊಸಬರು ಸುಮಾರು 60 ಜನ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಹೊಸದಾಗಿ ಆಯ್ಕೆ ಆಗಿರುವಂಥವ್ರು, ಅವ್ರಿಗೂ ಕೂಡ ಈಗಾಗಲೇ ಟ್ರೈನ್ ಅಪ್ ಮಾಡಲಾಗಿದೆ. ಅಲ್ಲಿನ ಚುನಾವಣಾ ಸಿಬ್ಬಂದಿಗಳು ಅವ್ರಿಗೆ ಸೂಚನೆಗಳನ್ನು, ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಹೊಸಬರು ಇರೋದ್ರಿಂದಾಗಿ ಅವ್ರಿಗೆ ಸಹಜವಾಗಿ ಈ ರಾಜ್ಯಸಭಾ ಚುನಾವಣೆಯಲ್ಲಿ ಮತದಾನ ಮಾಡಿದಂಥ ಅನುಭವ ಇರೋದಿಲ್ಲ. ಹಾಗಾಗಿನೇ ಕೊಠಡಿ ಸಂಖ್ಯೆ 106ರಲ್ಲಿ ವೋಟಿಂಗ್ ನಡೀತಾ ಇದೆ. ವಿಧಾನಸೌಧದ ಮೊದಲ ಮಹಡಿಯಲ್ಲಿ ಚುನಾವಣಾ ಪ್ರಕ್ರಿಯೆ. ಅಲ್ಲಿ ಓಪನ್ ಬ್ಯಾಲೆಟ್ ಪೇಪರ್, ಅಲ್ಲಿ ಅಭ್ಯರ್ಥಿಗಳ ಮುಂದೆ ಪ್ರಶಸ್ತಿದ ಮತಗಳನ್ನು ಹಾಕಬೇಕಾಗತ್ತೆ. ಆನಂತರ ಅಲ್ಲಿ ಪಕ್ಷದ ಏಜೆಂಟರು ಕೂತಿರ್ತಾರೆ, ಅವ್ರಿಗೆ ಕಾಣುವ ಹಾಗೆ ತೋರಿಸ್ಬೇಕಾಗತ್ತೆ. ಇದು ಚುನಾವಣಾ ವಿಧಾನ. ಇದು ಈಗ ಬಹಳ ಆ್ಯಕ್ಟಿವ್ ಆಗಿ ಬರ್ತಾ ಇದ್ದಾರೆ ಎಲ್ಲ MLAಗಳು ಕೂಡ. ನೋಡಬೇಕೀಗ ಯಾರೆಲ್ಲ ಲೇಟಾಗಿ ಬರ್ತಾರೆ ಅಂತ. ಲೇಟಾಗಿ ಬರ್ತಾರೆ ಅಂದರೆ ಒಂದು 3 ಗಂಟೆ ಮೇಲೆ ಯಾರಾದರೂ ಬರೋರಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಲೂ ಅಡ್ಡ ಮತದಾನ ಆಗ್ಬೋದು ಅನ್ನೋ ಭಯ ಕಾಂಗ್ರೆಸ್ನವ್ರಿಗೂ ಇದೆ. ಅದು ಮೈತ್ರಿಯವ್ರಿಗೂ ಕೂಡ ಅದೇ ಆತಂಕ ಕಾಡ್ತಾ ಇದೆ. ಬಟ್ ನಮಗನಿಸ್ತಾ ಇದೆ ಅಡ್ಡ ಮತ. ನಾನು NDA ಸಂಖ್ಯಾಬಲ ಇಲ್ದಿದ್ರು ನಾನು ಹಾಕಿದ್ದಕ್ಕೆ ಇವತ್ತೆಲ್ಲ ನೀವು ಕ್ಯಾಮ್ರಾಗಳು ಹಿಡಿತಾ ಇದ್ದೀರಿ. ಇನ್ನೂ ನಾನು ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಹಿಡಿತಾ ಇದ್ರಪ್ಪ. ನೀವೆಲ್ಲ ಎಲ್ಲ ಹಾಕ್ತಾರೆ. ತುಂಬಾ ಅವರಿಬ್ರು ಹಾಕಿದ್ರೆ ಕೆಲವು ಕಾಂಗ್ರೆಸ್ನವರು ಹಾಕ್ತಾರೆ. ಒಂದಷ್ಟು ಜನ ಆಬ್ಸೆಂಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇದೆ ಸರ್. ಶಿವರಾಮ್ ಹೆಬ್ಬಾರ್ ಅವ್ರು ಇರ್ಬೋದು, ಅದನ್ನೇ ಅವ್ರು ಕೇಳ್ತಾ ಇರೋದು. ಅಲ್ಲ, ಅವ್ರು ಬರ್ತಾರೆ ಅಂತ ಹೇಳ್ತಾರೆ, ಆಬ್ಸೆಂಟ್ ಆಗ್ತಾರೆ ಅಂತ. ನಮ್ಮ ಹತ್ರ ಲಿಸ್ಟ್ ಇದೆ, ನಾನು ಆಮೇಲೆ ತೋರಿಸ್ತೀನಿ. ಏನ್ ನೀನ್ ಹೋಗಪ್ಪ, ನೀನ್ ಸುಮ್ನೆ ತಮಾಷೆಗೆ ಹೇಳ್ದೆ. ಇಲ್ಲ, ಕಾಫಿ ಕುಡಿದು ಬರ್ತೀನಿ. ಒಂದು 10 ನಿಮಿಷ ರೆಸ್ಟ್ ಮಾಡಿ. ಅದೇ ಬ್ಯಾಟ್ರಿ, ಒಂದು ಚಾರ್ಜರ್ ಕೊಟ್ಟು. ಹಾಂ, ಎರಡೂ ಪಾರ್ಟಿಯಿಂದ ನಾನು ಅಭ್ಯರ್ಥಿ ಆಗಿದ್ದೀನಿ. ಇವತ್ತು ಮೋದಿಯವರ ಮುಖ, ದೇವೇಗೌಡರ ಮುಖ, ಯಡಿಯೂರಪ್ಪನವ್ರ ಮುಖ, ಕುಮಾರಸ್ವಾಮಿ ಅವರ ಮುಖ ನೋಡಿ ನಮ್ಮ ಅಭಿಮಾನದಿಂದ, ನನಗೆ ತುಂಬಾ ಅಭಿಮಾನಿಗಳಿದ್ದಾರೆ, ಏನಾದರೂ ವೋಟ್ ಹಾಕಿದ್ರು ಒಂದ್ಸಲಿ ಆಗ್ಬೋದು ಅನ್ನೋ ಉದ್ದೇಶ ಅಷ್ಟೇ. ಬನ್ನಿ, ಎಲ್ಲ ಕಾಫಿ ಕುಡಿದು ಹೋಗ್ಬಿಡೋಣ. ತಗೊಂಡ್ರ ಅಂತ.
ತಗೊಂಡ್ರ ನೀವು ಅಂತ ಅನುಮಾನ ಯಾಕೆ ನಿನಗೆ? ನೀನು ಬಾಬಾ ಈ ಕಡೆ ಬಾ. ಇಲ್ಲಿವರೆಗೂ 39 ಜನ ಶಾಸಕರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಬಿಜೆಪಿಯ 30 ಜನ MLAಗಳು ವೋಟ್ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ 5 ಜನ, JDSನ 4 ಜನ MLAಗಳು ಅಲ್ಲೇ ಇದ್ದಾರೆ, ವಿಧಾನಸೌಧದಲ್ಲೇ ಇರ್ತಾರೆ ಅವರು. ಹಾಗಾಗಿಯೇ ಈಗ ಬಹುಶಃ ನಮಗನ್ನಿಸ್ತಾ ಇದೆ 2 ಗಂಟೆ ಒಳಗಡೆ ಎಲ್ಲವೂ ಕೂಡ ಮತದಾನ ಪ್ರಕ್ರಿಯೆ ಕಂಪ್ಲೀಟ್ ಆಗ್ಬೋದು ಅಂತ. ಯಾಕಂದರೆ ದೂರಗಳಿಂದ ಬರೋರು ಯಾರೂ ಇಲ್ಲ. ಆಲ್ರೆಡಿ ಬೆಂಗಳೂರಿನಲ್ಲೇ ಬಂದಿರೋ ಇದ್ದಾರೆ, ಕಾಂಗ್ರೆಸ್ನವರು ರೆಸಾರ್ಟ್ನಲ್ಲಿದ್ದಾರೆ. ಇವರು ಇಲ್ಲೇ ತಮ್ಮ ಮನೆಗಳಿಂದ ಬರ್ತಾ ಇದ್ದಾರೆ ಅಷ್ಟೇ.